ಕಾನೂನು ಸೇವಾ ಸಮಿತಿ ಹುಮ್ನಾಬಾದ್, ವಕೀಲರ ಸಂಘ ಹುಮ್ನಾಬಾದ್, ಶಿಕ್ಷಣ ಇಲಾಖೆ ಹುಮ್ನಾಬಾದ್, ಅರಣ್ಯ ಇಲಾಖೆ ಹುಮ್ನಾಬಾದ್ ಮತ್ತು ಬಸವ ನಿರ್ತ ವಿದ್ಯಾಪೀಠ ಪ್ರೌಢಶಾಲೆ ದುಬಲಗುಂಡಿ ಇವರ ಸಂಯುಕ್ತ ಆಶ್ರಯದಲ್ಲಿ ರಸ್ತೆ ಸುರಕ್ಷತಾ ಮುಂಜಾಗೃತಿ ಅಭಿಯಾನ ಮತ್ತು ಇಂದು ರಕ್ಷಿಸಿ ನಾಳೆ ಉಳಿಸಿ ಪರಿಸರ ಸಂರಕ್ಷಣಾ ಅಭಿಯಾನ ನಡೆಯಿತು. ಈ ಸಂದರ್ಭದಲ್ಲಿ ಕಾರ್ಯಕ್ರಮ ಉದ್ಘಾಟಕರಾಗಿ ಸಣ್ಣ ಹನುಮಗೌಡ, ಪ್ರಧಾನ ಸಿವಿಲ್ ನ್ಯಾಯಾಧೀಶರು ಮತ್ತು ಜೆಎಂಎಫ್ಸಿ ಹುಮ್ನಾಬಾದ್ ಮತ್ತು ಸದಸ್ಯ ಕಾರ್ಯದರ್ಶಿಗಳು, ತಾಲೂಕು ಕಾನೂನು ಸೇವಾ ಸಮಿತಿ ಹುಮ್ನಾಬಾದ್ ಕಾರ್ಯಕ್ರಮದ ಅಧ್ಯಕ್ಷತೆ ರಾಜಶೇಖರ್ ಶಿರಹಟ್ಟಿ ಅಧ್ಯಕ್ಷರು, ಬಸವತೀರ್ಥ ವಿದ್ಯಾಪೀಠ ಸ್ಥಳೀಯ ಸಮಿತಿ ದುಬಲಗುಂಡಿ ವಹಿಸಿದರು. ಮುಖ್ಯ ಅತಿಥಿಗಳ ಸ್ಥಾನ ಪ್ರಕಾಶ್ ವಲಯ ಅರಣ್ಯಾಧಿಕಾರಿಗಳು ಹುಮ್ನಾಬಾದ್ ವಹಿಸಿದರು. ಮುಖ್ಯ ಅತಿಥಿಗಳು ಶ್ರೀನಿವಾಸ್ ಪಾಟೀಲ, ಸಹಾಯಕ ಸರ್ಕಾರಿ ಅಭಿಯೋಜಕರು ಹುಮ್ನಾಬಾದ್, ಅತಿಥಿಗಳಾಗಿ ವಿಜಯ್ ಕುಮಾರ್ ಜೋತಗೊಂಡ, ಉಪಾಧ್ಯಕ್ಷರು ತಾಲೂಕು ವಕೀಲರ ಸಂಘ ಹುಮ್ನಾಬಾದ್ ವಿಜಯ್ ಕುಮಾರ್ ನಾತೆ, ಪ್ರಧಾನ ಕಾರ್ಯದರ್ಶಿಗಳು ತಾಲೂಕು ವಕೀಲರ ಸಂಘ ಹುಮ್ನಾಬಾದ್ ಹಾಗೂ ಸಂಪನ್ಮೂಲ ವ್ಯಕ್ತಿಗಳಾಗಿ ಗ್ರಾಮದ ಹಿರಿಯ ವಕೀಲರಾದ ಡಿ ಮಹದೇವಪ್ಪ ಡೋಂಗರಿಗೆ ಭಾಗವಹಿಸಿದರು. ಪ್ರಮುಖರಾದ ಶಂಕರ್ ಗಂಗಾ ಪಾಟೀಲ್, ಮಲ್ಲಿಕಾರ್ಜುನ್ ಕಾಶ್ಯಪ್ಪನವರ್ ಉಪಸ್ಥಿತರಿದ್ದರು. ಕೊಂಡಿಕೆಯಲ್ಲಿ ಅಂತೂ ಕುಡಿದಿಲ್ಲ ನಮ್ಮ ತಂದೆ ತಾಯಿಗಳ ಕಾಲದಲ್ಲಿ. ಆದ್ರೆ ನಾವು ಈ ಪರಿಸ್ಥಿತಿಯಲ್ಲಿ ನೀರನ್ನು ದುಡ್ಡು ಕೊಟ್ಟು ಕೊಂಡಿಗೆ ಕುಡಿಯುವ ಪರಿಸ್ಥಿತಿ ಬಂದಿದೆ. ಇಲ್ಲಿ ಬಾಟಲೇ ಇದಾವೆ. ಆ ತರ ಕಾನೂನು ಪರಿಸರ ಏನಾದ್ರೂ ಹಾಳಾದ್ರೆ ಮುಂದೆ ಆಮ್ಲಜನಕವನ್ನು ಸಹ ನಾವು ದುಡ್ಡು ಕೊಟ್ಟು ಕೊಂಡ್ಕೊಳ್ಬೇಕಾದ ಪರಿಸ್ಥಿತಿ ಬಂದಿದೆ. ಸುಮಾರು ಈಗ ಡೆಲ್ಲಿ ಅಂತ ಸಿಟಿಯಲ್ಲಿ ಆಲ್ರೆಡಿ ದುಡ್ಡು ಕೊಟ್ಟೆ ಆಕ್ಸಿಜನ್ ತಗೊಳ್ತಾ ಇದ್ದಾರೆ. ಆದ್ರೆ ಆ ಪರಿಸ್ಥಿತಿ ನಮ್ಮ ಈ ಊರಲ್ಲಿ ಸಹ ಬರಬಾರ್ದು ಅನ್ನೋದೇ ಮುಂಜಾಗ್ರತೆಯಾಗಿ ನಾವು ಕ್ರಮ ವಹಿಸಬೇಕಾಗುತ್ತದೆ. ಮತ್ತು ನಾನು ಕರೆಸಿ ಉದ್ಘಾಟನೆ ಮಾಡಲಿಕ್ಕೆ ಎಲ್ಲರಿಗೆ ಧನ್ಯವಾದಗಳು ತಿಳಿಸ್ತಾನೆ. ಇಲ್ಲ ಮತ್ತೆ ನೀವು ಒಂದು ಮನೆಯಲ್ಲಿ ಒಂದು ಗಿಡಕ್ಕ ಒಂದು ತೆಂಗಿನ ಗಿಡ ಬೆಳೆದ್ರೆ ಪರಿಸರ, ಆ ಗಿಡಗಳಿಂದ ಪರಿಸರ, ಗಿಡಗಳಿಂದ ಮಳೆ ನೀರು, ಗಾಳಿ ಧೂಳಿನಿಂದ ಮಳೆ ಬರ್ತದೆ. ಆ ಗಿಡಗಳನ್ನು ರಕ್ಷಿಸಿ ಆ ಗಿಡಗಳಿಗೆ ಪ್ರತಿಯೊಬ್ಬರು ಒಂದು ತೆಂಗಿನ ಗಿಡ ಅಂದ್ರೆ ನೀವು ಒಳ್ಳೆ ನೀರು ಯಾರು ಕುಡಿಸಲ್ಲ. ಆ ತೆಂಗಿನ ಗಿಡಕ್ಕೆ ನೀವು ನೀರು ಕೈಕಾಲು ತಗೊಂಡು ನೀರು ಹಾಕಿದ್ರು ಅದು ಒಳ್ಳೆ ನೀರು, ಅದು ಕೆಟ್ಟ ನೀರು ಕುಡಿದ್ರು ಒಳ್ಳೆ ನೀರು ಕುಡಿಸ್ತದೆ. ನೀವು ಕುಡಿತಿರಲಿಲ್ಲ, ತೆಂಗಿನ ಎಳಿ ನೀರು ಕುಡಿತಿರಲಿಲ್ಲ. ಆದ್ರಿಂದ ನೀವೆಲ್ಲರೂ ಮಕ್ಕಳು ನಾ ಹೇಳೋದೇನೆಂದ್ರೆ ಚೆನ್ನಾಗಿ ನೀವು ಓದಿ. ನೀವು ವಯಸ್ಸು ಮತ್ತು ನಿಮ್ದು ಏಜ್ ಕಳ್ಕೋಬಾರ್ದು. ವಯಸ್ಸಿದ್ದಾಗೆ ನಿಮ್ದು ಓದಕ್ ಸಿಗ್ತದೆ. ವಯಸ್ಸಾದ್ಮೇಲೆ ನೀವು ಓದಕ್ ಬರ್ತದ. ನೀವು 9th ಈಗ 10-12 ವರ್ಷ ಆದ್ಮೇಲೆ 18 ವರ್ಷದ ಮೇಲೆ 15ನೇ ತರಗತಿ ಓದಕ್ ಬರ್ತದೆ. ಆದ್ದರಿಂದ ನೀವು ಚೆನ್ನಾಗಿ ವಯಸ್ಸನ್ನು ನೀವು ಮೀರಬಾರದು. ನೀವು ಯಾವ ವಯಸ್ಸನ್ನು ಮೀರಬಾರಬೇಕು ಅದನ್ನೇ ಮಾಡ್ಬೇಕು. ನೀವು ಮೊಬೈಲ್ ಇಂದ ದೂರ ಇರ್ಬೇಕು. ಯಾಕಂದ್ರೆ ಮೊಬೈಲ್ ಯಾವಾಗ್ಲೂ ಸಿಗ್ತದೆ, ಅದು ಓದಕ್ ರೇಟ್ ಸಿಗಲ್ಲ. ನೀವು ಚೆನ್ನಾಗಿ ಓದ್ರಿ ಅಂದ್ರೆ ನಿಮ್ ಊರ್ದವ್ರೆ ಬಹಳಷ್ಟು ಜನ ವಕೀಲರಾಗಿರ, ಮತ್ತೆ ಎಲ್ಲರೂ ಇಂಜಿನಿಯರ್, ಡಾಕ್ಟರ್ ಆಯ್ತಾರೆ. ನೀವು ಚೆನ್ನಾಗಿ ಈ ವಯಸ್ಸಿನಲ್ಲಿ ಯಾವ ವಯಸ್ಸಿನಾಗ ಓದ್ಬೇಕು ಆ ವಯಸ್ಸಿನಾಗ ಓದ್ಬೇಕು. ಒಳ್ಳೆ ವಿದ್ಯಾಭ್ಯಾಸ ಮಾಡ್ಕೊಂಡು ನಿಮ್ಮ ತಂದೆ ತಾಯಿಗೆ ಕೀರ್ತಿಯನ್ನು ತರಬೇಕು, ನಿಮ್ಮ ತಂದೆ ತಾಯಿ ಒಳ್ಳೆ ಹೆಸರು ತರಬೇಕು ಅಂತ ಹೇಳ್ತಾರೆ. ನ್ಯಾಯವಾದಿಗಳು ಬಂದಾಗ ಕೂಡ ಅವರಿಗೂ ಒಂದು ಸೌಲಭ್ಯ ತರ್ತಕ್ಕಂಥ ಕೆಲಸ ಇರ್ತದ. ಇವತ್ತಿನ ದಿವಸ ಏನಾಗಿದೆ ಅಂದ್ರೆ ರಸ್ತೆ ಸುರಕ್ಷತೆ ಮುಂಜಾಗ್ರತೆವಾಗಿ ನೋಡು. ಬಜಾರ್ನಲ್ಲಿ ಅತಿ ಹೆಚ್ಚು ನಾವು ದುಬಲಗುಂಡಿ ಬಜಾರ್ನಲ್ಲಿ ಸಾಯಂಕಾಲ ನೋಡಿದಾಗ ಸಣ್ಣ ಸಣ್ಣ ಮಕ್ಕಳೇ ಬೈಕ್ ರೈಡಿಂಗ್ ಮಾಡ್ತಾರ. ಸಲುವಾಗಿ ಪೊಲೀಸ್ ಇಲಾಖೆಯವರು ಕೂಡ ಈ ದುಬಲಗುಂಡಿ ಗ್ರಾಮ ಆಗ್ಲಿ ಪ್ರತಿ ಅವ್ರ ವ್ಯಾಪ್ತಿಯಲ್ಲಿ ಸಣ್ಣ ಮಕ್ಕಳು ಬರೀ ಪೆನಲ್ಟಿ ಹಾಕೋದಷ್ಟೇ ಅಲ್ಲ, ಅವ್ರು ತಿಳಿ ಹೇಳ್ತಕ್ಕಂಥ ಕೆಲಸ ಮಾಡ್ಬೇಕು. ಯಾಕಂದ್ರೆ ಜೀವ ಹೋದ್ಮೇಲೆ ಮಾತ್ರ ವಾಪಸ್ ಬರೋದಿಲ್ಲ. ಸಲುವಾಗಿ ನೀವು ಮಕ್ಕಳೇ, ನೀವೆಲ್ಲರೂ ನಿಮ್ ತಂದೆ ತಾಯಿಗಳು ಕೂಡ ಸುರಕ್ಷಿತವಾಗಿ ಮನೆಗೆ, ನೀವು ನಿಮ್ಮ ಮಕ್ಕಳು ನಿಮ್ಮ ಮಡದಿಯವರು ಮನೆಗೆ ಬರ್ತಾರೆ, ನಿಮ್ ಪಪ್ಪದರಿಗೆ ಹೇಳ್ಬೇಕು ಕಂಪಲ್ಸರಿ ಹೆಲ್ಮೆಟ್ ಹಾಕೊಂಡು ನೀವು ಬೈಕ್ ರೈಡ್ ಮಾಡ್ಬೇಕಂತ ಹೇಳ್ಬೇಕು. ಅದ್ರ ಜೊತೆಯಲ್ಲಿ ತಮ್ಮ ಗಾಡಿ ವೆಹಿಕಲ್ ಗಳಿಗೆ ಇನ್ಸೂರೆನ್ಸ್ ಇದೇ ಇಲ್ಲ. ಕೆಲವು ನಿಮ್ಮ ತಂದೆಯಂದಿರು ಅನಕ್ಷರಸ್ಥರಿದ್ದಾರೆ. ಅದ್ರ ಸಲುವಾಗಿ ನೀವು ಕೂಡ ಇನ್ಸೂರೆನ್ಸ್ ಅವರಿಗೆ ಕೆಲಸದ ಒತ್ತಡದಲ್ಲಿ ನೋಡ್ಲಕ್ಕಾಗಲ್ಲ. ನೀವು ಶಾಲೆ ಕಲ್ತಂತ ಮಕ್ಕಳಿದ್ರಿ, ಇನ್ಸೂರೆನ್ಸ್ ಯಾವಾಗ ಮುಗಿತಾ ಇದೆ ಅದೆಲ್ಲ ಅವ್ರಿಗೆ ತಿಳಿ ಹೇಳಿಸ್ಬೇಕು. ಮಕ್ಕಳೇ, ಇವತ್ತೇನಾಗಿದೆ, ನಿಮ್ಮ ಬೈಕ್ ಈಗ ಅನಿವಾರ್ಯ ಕಾರಣಕ್ಕಾಗಿ ಕೆಲವೊಂದು ಅನೇಕ ಇನ್ಸಿಡೆಂಟ್ಗಳು, ಅವರು ಕಡು ಬಡವರಾಗಿರ್ತಾರ, ಅವ್ರು ಆಕ್ಸಿಡೆಂಟ್ ಆಗಿ ಅವ್ರದ್ದು ತಂದೆ ಮಾಡೋದಿರ್ತಾರ. ಅವ್ರ ಪರಿಸ್ಥಿತಿ ನೋಡಿದ್ರ ಯಾವುದೋ ₹1 ಹಣಕಾಸಿನ ಸಹಾಯ ಇರುವುದಿಲ್ಲ. ಆ ಗಾಡಿಗೆ ಇನ್ಸೂರೆನ್ಸ್ ಇಲ್ಲ ಅಂದ್ರ ಯಾರು ಏನು ಮಾಡಕ್ಕಾಗಲ್ಲ. ಅದ್ರ ಸಲುವಾಗಿ ಸ್ವಲ್ಪ ವಾಹನದ ಮಾಲೀಕರೇ ನಿರ್ಲಕ್ಷ್ಯ ವಹಿಸ್ಕೊಂಡು ಅವರೇ ಆಕ್ಸಿಡೆಂಟ್ ಆಗಿ ಡೆತ್ ಆದಾಗ ಅವ್ರ ಕುಟುಂಬ ಬೀದಿ ಪಾಲಾಗ್ತದ. ಅಂತ ಸಂದರ್ಭದಾಗ ನೀವೆಲ್ಲರೂ ಮಕ್ಕಳು ತಮ್ಮ ತಂದೆಯ ಯಾವುದೇ ಗಾಡಿ ಇರಲಿ ಅದಕ್ಕೆ ಇನ್ಸೂರೆನ್ಸ್ ಅದೆಲ್ಲ ಫಸ್ಟ್ ಚೆಕ್ ಮಾಡಿಸ್ಕೋಬೇಕು. ಮತ್ತು ಮನೆಯಿಂದ ಹೋಗುವಾಗ ಬರುವಾಗ ತಂದೆಯವರಿಗೆ ಹೇಳಬೇಕು, ನೀವೆಲ್ಲ ಹೆಲ್ಮೆಟ್ ಯೂಸ್ ಮಾಡ್ಬೇಕು. ತಂದೆಯವರಿಗೆ ಹೇಳಿ ನೀವು
ವಿನಂತಿ ಮಾಡ್ಕೋಬೇಕು. ಜಸ್ಟಿಸ್ ಟು ಡೋರ್ ಆಫ್ ಲಿಟಿಗಂಟ್. ನಿಮ್ಮ ಮನೆ ಬಾಗಿಲಿ ನಾವು ಬರ್ತಾ ಇದ್ದೇವೆ. ಈಗ ನೀವು ಬರೋ ನಮ್ಮಲ್ಲಿ ದೊರಕಿಲ್ಲ. ನಿಮ್ದು ಏನೇ ಸಮಸ್ಯೆ ಇದ್ರೂ ನಾವು ಬಗೆಹರಿಸ್ತೇವೆ. ಯಾರು ನ್ಯಾಯಾಧೀಶರು, ವಕೀಲರು ನಿಮ್ಮಲ್ಲೇ ಬರ್ತೇವೆ. ಇಲ್ರಿ ನಿಮ್ದು ಏನು ಹೊಲದ ಸಮಸ್ಯೆ ಇದೆ, ನಾಲಿ ಸಮಸ್ಯೆ ಇದೆ, ಮನಿ ಸಮಸ್ಯೆ ಇದೆ, ಇವೆಲ್ಲ ಸಮಸ್ಯೆಗಳು ಬಗೆಹರಿಸೋ ಸಲುವಾಗಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಒಂದು ಕನಸಿತ್ತು. ಯಾವಾಗಂದ್ರ ಲಾಸ್ಟ್ ಮ್ಯಾನ್ ಆಫ್ ದಿ ಸೊಸೈಟಿ, ಕಟ್ಟ ಕಡೆ ವ್ಯಕ್ತಿಗೆ ನ್ಯಾಯ ಸಿಗಬೇಕು ಅಂತ ಹೇಳ್ತಿರೋರು ಯಾರು? ಬಾಬಾ ಸಾಹೇಬ್ ಅಂಬೇಡ್ಕರ್. ಸಾಮಾಜಿಕವಾಗಿ, ಆರ್ಥಿಕವಾಗಿ ಮತ್ತು ರಾಜಕೀಯವಾಗಿ ಎಲ್ಲಾ ರೀತಿಗೆ ಸೌಲಭ್ಯ ಯಾರಿಗೆ ಸಿಗಬೇಕು? ಕಟ್ಟ ಕಡೆ ವ್ಯಕ್ತಿ ಅಂತ ಸೊಸೈಟಿ, ಸಮಾಜ ವ್ಯಕ್ತಿ ಸಿಗ್ಬೇಕಂತ ಇತ್ತು. ಆ ಒಂದು ಉದ್ದೇಶ ಈಡೇರಿಸೋ ಸಲುವಾಗಿ ನಾವೀಗ ಏನ್ ಮಾಡ್ತಾ ಇದ್ದೀವಿ ಅಂದ್ರ ಜಸ್ಟಿಸ್ ಟು ಡೋರ್ ಆಫ್ ಲಿಟಿಗಂಟ್. ಯಾವ ರೀತಿ ಲಿಟಿಗಂಟ್ ಅಂದ್ರೆ ಯಾವ ನಿಮ್ಮ ಜಗಳ ಕಕ್ಷಿದಾರ ಇರ್ತಾರಲ್ಲ ಅವ್ರ ಮನೆ ಬಾಗಿಲಿ ನಾವು ಬರ್ತಾ ಇದ್ದೀವಿ. ಆಗೋತ್ತಾ? ಇದ್ರ ಫಲಯುಕ್ತವಾಗಿ ಇವತ್ತಿನ ದಿವಸ ನಮ್ಮಲ್ಲಿ ಒಂದು ನನಗೆ ಕೊಟ್ಟಂತ ವಿಷಯ ಯಾವ್ದಪ್ಪ ಅಂದ್ರ ರಕ್ಷಾ ಸುರಕ್ಷತೆ ಅಂತ. ಇವನ್ ತಿಳ್ಕೊರಿ, ನಮ್ಮ ದೇಶದಲ್ಲಿ ಟೋಟಲ್ ವಾಹನಗಳ ಸಂಖ್ಯೆಗಳು ಕಂಪೇರ್ ಮಾಡ್ರಿ ನೀವು ವೆಸ್ಟರ್ನ್ ಕಂಟ್ರಿ, ಯಾವುದೇ ಇಲ್ಲ, ಅಮೆರಿಕ ಇರಲಿ, ಲಂಡನ್ ಇರಲಿ, ಜಪಾನ್ ಇರಲಿ, ನಮ್ಮಲ್ಲಿ ಇರ್ತಕ್ಕಂಥ ವಾಹನಗಳ ಸಂಖ್ಯೆ ಎಷ್ಟು ಗೊತ್ತು? 5%. ಜಗತ್ತಿನಲ್ಲಿ ಇರ್ತಕ್ಕಂಥ ವಾಹನಗಳ ಸಂಖ್ಯೆ ಎಷ್ಟು? 100% ಅಂತ ತಿಳ್ಕೊಡ್ರಿ. ಅದರಲ್ಲಿ ನಮ್ಮ ದೇಶದಲ್ಲಿ ಇರ್ತಕ್ಕಂಥ ವಾಹನಗಳ ಸಂಖ್ಯೆ ಎಷ್ಟು? 5%. ಎಕ್ಸೆಂಟ್ ಎಷ್ಟಾಗಬೇಕು? ಪರ್ಸೆಂಟೇಜ್ ತೆಗೀರಿ ನೀವಂತೂ ನೀವು ಹೈಸ್ಕೂಲ್ ಹೈಸ್ಕೂಲ್ ಸ್ಟೂಡೆಂಟ್ ಇರ್ಬೋದು. ನಮ್ಮಲ್ಲಿ ಇರೋದೇ 5% ವೆಹಿಕಲ್. 2 ವೀಲರ್ಸ್ ಬಂತು, 4 ವೀಲರ್ಸ್ ಬಂತು, ಲಾರಿ ಬಂತು, ಎಲ್ಲ ಬಂತು. ಆದ್ರೆ ಇಡೀ ಜಗತ್ತಿನಲ್ಲಿ ಎಲ್ಲಕ್ಕಿಂತ ಹೈಯೆಸ್ಟ್ ಎಕ್ಸಿಡೆಂಟ್ ಆಗ್ತಕ್ಕಂಥ ದೇಶ ಯಾವ್ದಾರ ಅಂದ್ರೆ ಅದು ಭಾರತ ದೇಶ. ಇದಕ್ಕೆ ಯಾರು ಕಾರಣ? ನಾವೇ ಕಾರಣ ಅಲ್ಲ. ಜನಸಂಖ್ಯೆಯಲ್ಲಿ ನಾವು 1,40,00,000 ಕೋಟಿ, ಇದು 140 ಕೋಟಿ ಜನಸಂಖ್ಯೆ. ವೆಹಿಕಲ್ ಇರೋದು 5%. ಎಕ್ಸಿಡೆಂಟ್ ಆಗೋದು ಹೈಯೆಸ್ಟ್ ರೇಟ್ ಇಡೀ ವರ್ಲ್ಡ್ ಅಲ್ಲಿ. ಇದಕ್ಕೆ ಯಾರು ಕಾರಣ? ನೋಡಿ, ಇವತ್ತು ನೋಡ್ತಾ ಇದ್ದೀರಿ ನೀವು, ನಮ್ಮ ದೇಶದಲ್ಲಿ ಪ್ರತಿ 1 ಮಿನಿಟ್ ಒಬ್ಬ ಪರ್ಸನ್, ಒಂದು ವ್ಯಕ್ತಿ ಎದುರಲ್ಲಿ ಸಾಯ್ತಾ ಇದ್ದಾನ, ರೋಡ್ ಆಕ್ಸಿಡೆಂಟ್ ಅಲ್ಲಿ ಸಾಯ್ತಾ ಇದ್ದಾನೆ. ಇದು ದಟ್ ಇಸ್ ಸ್ಟ್ಯಾಟಿಸ್ಟಿಕ್. ನ್ಯಾಷನಲ್ ಸರ್ವೆ ರಿಪೋರ್ಟ್ ಪ್ರಕಾರ ಪ್ರತಿ 1 ಮಿನಿಟ್ ಒಬ್ಬ ಮನುಷ್ಯ ಸಾಯ್ತಾ ಇದ್ದಾನೆ ಆಕ್ಸಿಡೆಂಟ್ ನಲ್ಲಿ. ಇದಕ್ಕೆ ಯಾರು ಪರಿಹಾರ? ಯಾರು ಕಾರಣರು? ಕರೆಕ್ಟ್ ಆಗಿ ಲೈಸೆನ್ಸ್ ಇರಂಗಿಲ್ಲ, ಕರೆಕ್ಟ್ ಆಗಿ ವೆಹಿಕಲ್ ರೂಲ್ ಫಾಲೋ ಮಾಡಂಗಿಲ್ಲ. ಸಪೋಸ್ ತಿಳ್ಕೊರಿ, ಹೆಲ್ಮೆಟ್ ಅಂತೂ ಕಡ್ಡಾಯ ಮಾಡಿದ್ದಾರೆ. ಇವತ್ತಿನವರೆಗೆ 4 ವೀಲರ್ ವೆಹಿಕಲ್ ಇರ್ತಾವ, ಕಾರ್ ಇರ್ಬೋದು, ಜೀಪ್ ಇರ್ಬೋದು, ಮತ್ತೆ ಯಾವುದೇ ಇರ್ಬೋದು. ಒಬ್ಬಾದ್ರೂ ಬೆಲ್ಟ್, ಸೀಟ್ ಬೆಲ್ಟ್ ಹಾಕಿರ್ತಾರೆ ನೋಡಿದ್ರಿ ನೀವು ಕಾರ್ನ ಹೋಗ್ರಿ ನೀವು. ದಟ್ ಇಸ್ ಮಂಡೇಟ್, ಕಂಪಲ್ಸರಿ ರೋಡ್ ಸೀಟ್ ಬೆಲ್ಟ್ ಹಾಕಲೇಬೇಕು. ಪೊಲ್ಯೂಷನ್ ಇರಂಗಿಲ್ಲ, ಲೈಸೆನ್ಸ್ ಇರಂಗಿಲ್ಲ. ಅದ್ರ ಮತ್ತೆ ರೀಸೆಂಟ್ ಏನಾಗಿದ್ರಿ ಅಂತಂದ್ರ ಇವ್ರೇನಿರ್ತಾರ ಯಂಗ್ ಸ್ಟಾರ್, 13ರಿಂದ 19 ತನ ನೀವೆಲ್ಲ ಇಷ್ಟಿನ ಏಜು. ನೀವೇನ್ ಮಾಡ್ತೀರಿ ಅಂತಂದ್ರೆ ನಿಮ್ಮ ಅಪ್ಪರ ಜಡ ತೆಗಿತೀರಿ. ಇಲ್ಲ ಸರ್, ನಾನು ರೋಡ್ ನಾನೇ ನಡೆಸ್ತೀನಿ ಗಾಡಿ ಅಂತಾರ. ಅವರು ಗಾಡಿ ತಗೊಂಡು ಹೋದನಪ್ಪ ಹುಡುಗ, ಅವನಿಗೆ ಲೈಸೆನ್ಸ್ ಇರಂಗಿಲ್ಲ, ಆಕ್ಸಿಡೆಂಟ್ ಮಾಡ್ತಾರ. ಆಕ್ಸಿಡೆಂಟ್ ನೀವು ಮಾಡ್ತೀರಿ, ಪನಿಷ್ಮೆಂಟ್ ಯಾರಿಗೆ? 2 ವರ್ಷ ಸಜಾ ಅಲ್ಲ. ಯಾರಿಗೆ? ತಂದೆ, ಗಾರ್ಡಿಯನ್. ನಿಮ್ ಗಾಡಿ ಒಂದ್ರೆ ನಿಮ್ ಮೈನರ್ ಹುಡುಗರಿಗೆ ಕೊಟ್ರಿ, ನಾಬಾಲಕ ಹುಡುಗರಿಗೆ ವೆಹಿಕಲ್ ಚಾಲನೆ ಮಾಡಕ್ ಕೊಟ್ರಿ ಅಂತಂದಾಗ, ಸಪೋಸ್ ಹಿ ಮೆಟ್ ವಿತ್ ಮೋಟರ್ ಆಕ್ಸಿಡೆಂಟ್, ಆ ಮೋಟರ್ ಆಕ್ಸಿಡೆಂಟ್ ನಲ್ಲಿ ಆದಾಗ ಅದಕ್ಕೆ ಸಂಬಂಧಪಟ್ಟಂತ ಅಕ್ಯೂಸ್ಡ್ ಯಾರಂತಂದ್ರೆ ತಂದೆ ಮತ್ತು ತಾಯಿ. ಅವ್ರು ಎದ್ರ ಸಲ ಮಾಡಿದ್ದಾರೆ? ಈ ಮೈನರ್ಸ್ ಗಾಡಿ ಆಕ್ಸಿಡೆಂಟ್ ಮಾಡಿದಾಗ, ಆಕ್ಸಿಡೆಂಟ್ ಆಗಿ ಸತ್ತನು ಅಥವಾ ಇಂಜುರಿ ಆಯ್ತು ಅಂದಾಗ ಅದೇ ಅವ್ರಿಗೆ ಸಂಬಂಧಪಟ್ಟಂತ ತಂದೆಗೆ ನಮ್ಮ ಕೋರ್ಟ್ ನಲ್ಲಿ ಟ್ರಯಲ್ ನಲ್ಲಿ ಅವ್ರಿಗೆ ಅಕ್ಯೂಸ್ ಮಾಡ್ತಾರೆ, ಅವ್ರಿಗೆ ಅಪರಾಧಿ ಅಂತಾರೆ ಅವ್ರಿಗೆ. ಗ್ರಾಹಕರ ಸ್ಯಾಟಿಸ್ಫ್ಯಾಕ್ಷನ್ ನಲ್ಲಿ ನಂಬರ್ 1 ತೃಪ್ತಿಕರ ದೈಹಿಕವಾದ ಹುಮ್ನಾಬಾದ್ನ ಎಸ್ವಿ ಟಿವಿಎಸ್ ಶೋರೂಮ್ ನಿಮಗಾಗಿ ತರುತ್ತಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. ಇಲ್ಲಿ ಟಿವಿಎಸ್ ನ ಸ್ಪೇರ್ ಪಾರ್ಟ್ಸ್ ಹಾಗೂ ಸರ್ವಿಸ್ ಕೂಡ ಲಭ್ಯ. ಹಾಗಿದ್ರೆ ತಡೆಯಾಕೆ ಹಿಂದೆ ಭೇಟಿ ನೀಡಿ, ನಾಗಲಕ್ಷ್ಮಿ ಧಾಬಾ ಹತ್ತಿರ, ಗುಲ್ಬರ್ಗಾ ರೋಡ್, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8494951009. ಫ್ಲಾಟ್ ಖರೀದಿಸುವ ಪ್ಲಾನ್ ಇರುತ್ತೀರಾ? ಹಾಗಾದ್ರೆ ಕೇತಕಿ ಡೆವಲಪರ್ಸ್ ನಲ್ಲಿ ಮೂಲಭೂತ ಸೌಕರ್ಯಗಳುಳ್ಳ ಸಿಸಿ ರೋಡ್, ಫುಟ್ಪಾತ್, ಗಾರ್ಡನ್, ಅಂಡರ್ ಡ್ರೈನೇಜ್, ವಾಟರ್ ಸಪ್ಲೈ, ಉತ್ತಮ ಪರಿಸರವುಳ್ಳ ಫ್ಲಾಟ್ಸ್ ಲೇಔಟ್ ಲಭ್ಯ. ಬೀದರ್, ಹುಮ್ನಾಬಾದ್ ಸೇರಿದಂತೆ ಹಲವು ಭಾಗಗಳಲ್ಲಿ ಸುಂದರ ಲೇಔಟ್ಗಳಿದ್ದು ಅತ್ಯುತ್ತಮ ಬೆಲೆ, ಇಎಂಐ ಸ್ಕೀಮ್ಸ್ ಅನ್ನು ಲಭ್ಯ. ಹಾಗಿದ್ರೆ ತಡೆಯಾಕೆ ಹಿಂದೆ ಸಂಪರ್ಕಿಸಿ 7676474747. MD ಸಂಗಮೇಶ್ ಚಿದ್ರಿ, ಹುಮ್ನಾಬಾದ್.